ರಾಜ್ಯ ಖನಿಜ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಹಾಗೂ ಶಾಸಕ ಜಿಎಸ್ ಪಾಟೀಲರಿಂದ ತಾಯಿ ಭುವನೇಶ್ವರಿಗೆ ಪೂಜೆ, ಹೂಮಾಲೆ ಹಾಗೂ ಪುಷ್ಪಗಳ ಅರ್ಪಣೆಯಿಂದ ಅದ್ದೂರಿ ರಥಯಾತ್ರೆಗೆ ಚಾಲನೆ. ಹೌದು, ನಗರದ ಟಿಟಿಡಿ ಕಲ್ಯಾಣ ಮಂಟಪದಿಂದ ಪ್ರಾರಂಭವಾದ ಮೆರವಣಿಗೆ ರೋಣ ರಸ್ತೆಯ ಮಾರ್ಗವಾಗಿ ಸಂಚರಿಸಿದ ಮೆರವಣಿಗೆ ರೋಣ ರಸ್ತೆಯಿಂದ ರಾಜೂರು ಸೂಡಿ ರೋಣ ಮಾರ್ಗವಾಗಿ ತೆರಳಿದ ಕನ್ನಡ ರಥಯಾತ್ರೆ. ನಗರದ ಟಿಟಿಡಿ ಕಲ್ಯಾಣ ಮಂಟಪದ ಹತ್ತಿರ ಆಗಮಿಸಿದ್ದ ಕನ್ನಡ ರಥಯಾತ್ರೆಗೆ ಖನಿಜ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಹಾಗೂ ರೋಣ ಶಾಸಕ ಜಿಎಸ್ ಪಾಟೀಲ್ ಪುಷ್ಪ ಅರ್ಪಣೆ ಮಾಡುವ ಮುಖಾಂತರ ನಗರದಲ್ಲಿ ರಥಯಾತ್ರೆಗೆ ಚಾಲನೆಯನ್ನು ರವಿವಾರ ನೀಡಿದರು. ಬಳಿಕ ಶಾಸಕ ಜಿಎಸ್ ಪಾಟೀಲ್ ಮಾತನಾಡಿ, ಈ ಬಾರಿಯ ಕನ್ನಡ ಸಾಹಿತ್ಯ ಸಮ್ಮೇಳನವು ಮಂಡ್ಯ ಜಿಲ್ಲೆಯಲ್ಲಿ ನಡೆಯುತ್ತಿದ್ದು, ಅದರ ನಿಮಿತ್ತ ರಾಜ್ಯಾದ್ಯಂತ ಭುವನೇಶ್ವರಿ ತಾಯಿಯ ಹೊತ್ತ ಮೆರವಣಿಗೆಯ ರಥವು ಪ್ರವಾಸ ಕೈಗೊಂಡ ಹಿನ್ನೆಲೆಯಲ್ಲಿ ನಮ್ಮ ಕ್ಷೇತ್ರಕ್ಕೆ ಆಗಮಿಸಿದೆ. ಈ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಅದನ್ನು ಅದ್ದೂರಿಯಾಗಿ ಬರಮಾಡಿಕೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ಕೋಟೆನಾಡು ಗಜೇಂದ್ರಗಢದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಶೀಘ್ರದಲ್ಲೇ ಮಾಡುವ ಯೋಚನೆ ಇದೆ ಎಂದರು. ಜಿಲ್ಲೆಯಲ್ಲಿ ನಡೀತಕ್ಕಂಥ ನಮ್ಮ ಅಖಿಲ ಭಾರತ ಸಾಹಿತ್ಯ ಪರಿಷತ್ ಅದರ ಅಂಗವಾಗಿ ಈ ಕನ್ನಡದ ಧ್ವನಿ ಎಲ್ಲ ಕನ್ನಡಿಗರಿಗೆ ಮುಟ್ಟಬೇಕು ಅನ್ನೋ ವಿಚಾರದಲ್ಲಿ ಇವತ್ತು ನಮ್ಮ ಸಾಹಿತ್ಯ ಪರಿಷತ್ತಿನ ರಾಜ್ಯ ಅಧ್ಯಕ್ಷರು, ಜಿಲ್ಲೆಯ ಎಲ್ಲ ಅಧ್ಯಕ್ಷರುಗಳು ಈ ಒಂದು ಕನ್ನಡಾಂಬೆಯ ರಥೋತ್ಸವನ್ನ ಇವತ್ತು ಇಡೀ ರಾಜ್ಯದ ವ್ಯಾಪ್ತಿಯಲ್ಲಿ ಇವತ್ತು ಹಮ್ಮಿಕೊಂಡಿದ್ದಾರೆ. ಇವತ್ತು ಇಂಥ ಸಂದರ್ಭದಲ್ಲಿ ಗಜೇಂದ್ರಗಢ ನಗರಕ್ಕೆ ಕೂಡ ನನ್ನ ಕ್ಷೇತ್ರ ಗಜೇಂದ್ರಗಢ ತಾಲೂಕನ್ನ ಪ್ರವೇಶ ಮಾಡಿದ ಸಂದರ್ಭದಲ್ಲಿ ನಾವು ಕೂಡ ಈ ಭಾಗದ ಎಲ್ಲ ಹಿರಿಯರು, ಯುವಕರು, ತಾಯಂದಿರು, ಅಭಿಮಾನಿಗಳು, ನಮ್ಮ ಎಲ್ಲ ತಾಲೂಕಿನ ದಂಡಾಧಿಕಾರಿಗಳು, ಪುರಸಭೆ ಅಧ್ಯಕ್ಷರು ಮತ್ತು ಎಲ್ಲ ಗೌರವಾನ್ವಿತ ಸದಸ್ಯರು ಎಲ್ಲರೂ ಸೇರಿ ಅದರ ಜೊತೆಗೆ ನಮ್ಮ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಕೂಡ ಭಾಗವಹಿಸಿ ಇವತ್ತು ಅದನ್ನು ಬಹಳ ಆತ್ಮೀಯ ಗೌರವದಿಂದ ನಾವು ಅದನ್ನ ಬರಮಾಡಿಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ಇಷ್ಟೇ, ಏನು ಕನ್ನಡ ಸಾಹಿತ್ಯ ಪರಿಷತ್ ಹಲವಾರು ವರ್ಷಗಳಿಂದ ಇವತ್ತೇನು ಕನ್ನಡ ಬೆಳಿಬೇಕು, ಕನ್ನಡ ಜಾಗೃತಿಯಿಂದ ನಾವೆಲ್ಲ ಇರಬೇಕು, ಕನ್ನಡ ಬಗ್ಗೆ ಹೆಚ್ಚು ನಾವೆಲ್ಲ ಅಭಿಮಾನಿ ಪಡಬೇಕು ಮತ್ತು ಆ ಸಾಹಿತ್ಯ ಪರಿಷತ್ನಿಂದ ಬಹಳಷ್ಟು ಹಳೆ ವಿಚಾರಗಳನ್ನ ಇವತ್ತಿನ ಪೀಳಿಗೆಗೆ ಕೊಡುವಂತ ಬಹಳ ಪ್ರಾಮುಖ್ಯ ಕೆಲಸಗಳನ್ನ ಇವತ್ತು ಈ ಸಾಹಿತ್ಯ ಪರಿಷತ್ ಮಾಡ್ತಾ ಇದೆ. ಅಂತವರಿಗೆ ಇಂಥ ಒಂದು ಸಂದರ್ಭದಲ್ಲಿ ನಾವೆಲ್ಲ ಬೆಂಬಲ ಸೂಚನೆ ಮಾಡಬೇಕು. ಮುಂದಿನ ದಿನಮಾನಗಳಲ್ಲಿ ನಾವು ಗಜೇಂದ್ರಗಢದಲ್ಲಿ ಕೂಡ ಈ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಮ್ಮೇಳನವನ್ನು ಕೂಡ ಬಹಳ ಸಮೀಪದಲ್ಲಿ ಅದನ್ನು ಆಚರಣೆ ಮಾಡ್ತಾ ಇದ್ದೀವಿ ಅನ್ನೋ ಮಾತು ನಾವು ಈ ಸಂದರ್ಭದಲ್ಲಿ ನೆನಪಿಸಿಕೊಂಡು, ಈ ತಾಯಿ ನಮ್ಮೆಲ್ಲರಿಗೆ ಸದ್ಬುದ್ಧಿ ಕೊಡ್ಲಿ, ನಮ್ಮ ಕನ್ನಡದ ರಕ್ಷಣೆ, ನಮ್ಮ ಕರ್ನಾಟಕದ ರಕ್ಷಣೆ, ನಮ್ಮ ಜಲ, ನಮ್ಮ ಭೂಮಿಯ ರಕ್ಷಣೆ ಮಾಡ್ತಕ್ಕಂಥ ಒಂದು ಸದ್ಬುದ್ಧಿ ಮತ್ತು ಶಕ್ತಿ ಆ ತಾಯಿ ನಮಗೆ ದಯಪಾಲಿಸಲಿ ಅಂತ ಹೇಳಿ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಹೇಳಿ ಬಯಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಗಜೇಂದ್ರಗಢ ತಹಸೀಲ್ದಾರ್ ಕಿರಣ್ ಕುಮಾರ್ ಕುಲಕರ್ಣಿ, ತಾಲೂಕು ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಬಸವರಾಜ್ ಬಡಿಗೇರ, ಪುರಸಭೆ ಮುಖ್ಯಾಧಿಕಾರಿ ಬಸವರಾಜ್ ಬಳಗಾನೂರ್, ಜಿಲ್ಲಾ ಕಸಪ ಅಧ್ಯಕ್ಷ ವಿವೇಕಾನಂದ ಗೌಡ ಪಾಟೀಲ, ತಾಲೂಕಾ ಕಸಪ ಅಧ್ಯಕ್ಷ ಅಮರೇಶ್ ಗಾನಿಗೇರ, ಕರವೇ ಮುಖಂಡ ಎಚ್.ಎಸ್. ಸೋಂಪುರ್, ಅಶೋಕ್ ಕುಮಾರ್ ಭಾಗ್ಮಾರ್, ಸಿದ್ದಪ್ಪ ಬಂಡಿ, ಶಿವರಾಜ್ ಗೋರ್ಪಡೆ, ರಾಜು ಸಾಂಗ್ಲಿಕರ್, ಚಂಬನ್ನ ಚೌಡಿ, ಶ್ರೀಧರ್ ಬಿದರಳ್ಳಿ, ಶ್ರೀಕಾಂತ್ ಅವಧೂತ್, ರವಿ ಗಡೇದವರ್, ಬಸವರಾಜ್ ರೇವಡಿ, ಮಂಜುಳಾ ರೇವಡಿ, ವಿ.ಬಿ. ಸೋಮನಕಟ್ಟಿ, ಯಲ್ಲಪ್ಪ ಬಂಕದ್, ಎ.ಕೆ. ವಂಟಿ, ವಿ.ಎ. ಹಾದಿಮನಿ, ರಾಘವೇಂದ್ರ ಮ್ಯಾಕಲ್, ಕಾಲೇಶ್ ವನ್ನಲ್, ಶ್ರೀನಿವಾಸ್ ನೀಲೂರ್, ಶರಣು ಪೂಜಾರ್, ಬಸವರಾಜ್ ಚೆನ್ನಿ, ಸಿದ್ದು ಗೊಂಗಡಶೆಟ್ಟಿಮಠ, ಸಂತೋಷ್ ಚಿತ್ರಗಾರ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು.